ಇಲ್ಲ ಗೈಸ್ ಬಾತ್ರೂಮ್ ತೊಳಿಯಲ್ವಾ ಹೆಂಡತಿಗೆ ಹೆಲ್ಪ್ ಮಾಡಲ್ವಾ ನೀನು ನಿಮ್ಮ ಅಣ್ಣ ಅವರು ಪರ್ಫ್ಯೂಮ್ ತೋರಿಸಿದ್ದಾರೆ ಅಮ್ಮ ದೇವ್ರೆ ಬಾತ್ರೂಮ್ ತೊಳೆಯೋದೇ ಇಷ್ಟ ಪಾತ್ರೆ ತೊಳೆಯೋದಂದ್ರೆ ನಮ್ಮ ರೂಮ್ ಬಂತು ಹಾಯ್ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್ ಗೈಸ್. ನಾನಿವತ್ತು ನಿಮ್ಮ ಮಧುಗೌಡ ಅವರು ಈ ಒಂದು ಚಾನಲ್ನ ಟೇಕ್ ಓವರ್ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ. ಈ ಕಡೆ ಇದ್ದಾರೆ ನನ್ನ ರೈಟ್ ಸೈಡಲ್ಲಿ ನಿಶಾ ನಿಖಿಲ್, ಓನರ್ ಆಫ್ ದ ಚಾನಲ್ ನಿಶಾ ಅವರು, ಆ್ಯಂಡ್ ಅವರ ಕಸಿನ್ ಆದ ಸ್ವಾತಿ ಅವ್ರು ಬಂದಿದ್ದಾರೆ. ಬಬ್ಲಿ ಸ್ವಾತಿ ಬಂದಿದ್ದಾರೆ. ಆ್ಯಂಡ್ ಇವರೆಲ್ಲೋದ್ರು ಇನ್ನೊಬ್ರಲ್ಲಿ ಓಹ್ ಸಾರಿ ಗೈಸ್, ಅಷ್ಟು ಬಜೆಟ್ ಇಲ್ಲ, ಎಡಿಟ್ ಮಾಡಿ ಪಟ್ ಅಂತ ಕರ್ಸಕ್ಕೆ ಬರ್ಬೋದು. ಬನ್ನಿ. ಹಿಯರ್ ಕಮ್ಸ್ ರವೀಂದ್ರ. ಇದು ಏನೋ ಹ್ಯಾಂಡ್ಸಮ್ ಡ್ಯಾಡಿ ನಿಖಿಲ್ ರವೀಂದ್ರ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಇವತ್ತು ನಾವು ಈ ಕಲರ್ ಸ್ಕ್ರೀನ್ ಹಾಕ್ಕೊಂಡು ಥರ್ಮಾಕೋಲ್ ಎಲ್ಲ ತರಿಸ್ಕೊಂಡು ಐಟಮ್ಸ್ ಎಲ್ಲ ತರಿಸ್ಕೊಂಡು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಇವಾಗ ಚಾಲೆಂಜ್ ಏನು ಅಂತ 3 ಜನಕ್ಕೂ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಫಸ್ಟು ಗೈಸ್ ಏನಂತಂದರೆ, ನಾನು ಕೆಲವೊಂದಷ್ಟು ಐಟಮ್ಸ್ಗಳನ್ನ ತರಿಸಿದ್ದೀನಿ. ಅದು ಫ್ರೂಟ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಇಲ್ಲ ಸ್ನ್ಯಾಕ್ಸ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಅದರಲ್ಲಿ ನಿಮ್ಮ ಫೇವ್ರೆಟ್ಸ್ ಕೂಡ ಇರುತ್ತೆ, ಓಕೆನಾ? ಸೊ 1 ರೌಂಡಲ್ಲಿ ಯಾವ ಥರ ಇರುತ್ತೆ ಅಂದರೆ, ಮೆನಿ ರೌಂಡ್ಸ್ ಇರುತ್ತೆ ಇದರಲ್ಲಿ. ಫಸ್ಟ್ ರೌಂಡ್ ಫಾರ್ ಎಕ್ಸಾಂಪಲ್, ಇವಾಗ ಕೋಕ್, ಪೆಪ್ಸಿ, ಥಮ್ಸ್ ಅಪ್ 3 ನಿಮಗೂ ಕೊಟ್ಟಿರ್ತೀವಿ, ಇವ್ರಿಗೂ ಕೊಟ್ಟಿರ್ತೀವಿ, ನಿಮ್ಮ ಟೇಬಲ್ ಮೇಲೆ ಇರುತ್ತೆ. ಸೊ ನಾನು ಪ್ರಶ್ನೆ ಕೇಳ್ತೀನಿ, ಇಲ್ಲಿ ಡಿಸೈಡ್ ಮಾಡಬೇಕಾಗಿರೋಳು ನಾನು, ಓಕೆನಾ? ಸೊ ಏನಂತ ಅಂದರೆ, ಅವಳಿಗೆ ಗೊತ್ತಿರುತ್ತೆ ನಮ್ಮ 3 ಜನದ ಫೇವ್ರೆಟ್ ಯಾವುದು ಅಂತ ಗೊತ್ತಿರುತ್ತೆ. ಇಲ್ಲಿ ಯಾರು ಚೀಟಿಂಗ್ ಮಾಡಕ್ ಆಗಲ್ಲ. ಆಡಿಯನ್ಸಿಗೆ ತೋರಿಸ್ಬೋದು. ಇಲ್ಲಿ ಯಾರು ಚೀಟಿಂಗ್ ಮಾಡಕ್ ಆಗಲ್ಲ. ಹಾಗಾಗಿ ಒಬ್ರಿದ್ದಾರೆ ಚೀಟಿಂಗ್ ಮಾಡೋರು. ಮುಂಚೆ ಒಂದ್ ಹೇಳಿರ್ತಾರೆ ಫೇವ್ರೆಟ್ ಒಂದಿರುತ್ತೆ, ಇಲ್ಲಿ ಬೇರೆದು ಎತ್ಬಿಡ್ತಾರೆ. ಹಾಗಾಗಿ ಫಸ್ಟ್ ನಾನೆಲ್ಲ ಕೇಳ್ಕೊಂಡಿದ್ದೀನಿ ಯಾರ್ಯಾರ ಫೇವ್ರೆಟ್ ಏನೇನು ಅಂತ ಆ ಒಂದು ಐಟಮ್ಸಲ್ಲಿ. ಸೊ ಲೆಟ್ ಸ್ಟಾರ್ಟ್. ನಾನು ಇವಾಗ ಫಾರ್ ಎಕ್ಸಾಂಪಲ್ ನಿಶಾನ ಫೇವ್ರೆಟ್ ಕೂಲ್ ಡ್ರಿಂಕ್ ಯಾವುದು ಅಂತ ಕೇಳಿದ್ರೆ ಇವರಿಬ್ರು ಏನು ಆನ್ಸರ್ ಕೊಡ್ತಾರೆ. ಅದು ರೈಟ್ ಆಗಿದ್ರೆ ಇವರಿಬ್ರಿಗೆ ವಧೆ ಬೀಳಲ್ಲ, ರಾಂಗ್ ಆಗಿದ್ರೆ ವಧೆ ಬೀಳುತ್ತೆ ನನ್ನ ಕೈಲಿಂದ. ರೆಡಿ? ಗೊತ್ತಾಯ್ತಾ ಗೇಮ್? ಗೊತ್ತಾಯ್ತಾ ಗೈಸ್? ಸ್ಟಾರ್ಟ್ ಮಾಡೋಣವೇ? ಲೆಟ್ಸ್ ಸ್ಟಾರ್ಟ್. ಸೊ ಇವಾಗಿನ ಪ್ರಶ್ನೆ ಇಬ್ಬರು ತಂಗಿಯರಿಗೆ, ನಿಮ್ಮ ಮುದ್ದಿನ ಅಣ್ಣನ ಫೇವ್ರೆಟ್ ಡ್ರಿಂಕ್ ಯಾವುದು ಇದರಲ್ಲಿ? ನಾನು ಫಸ್ಟ್ ಎತ್ತಿಡ್ತೀನಿ ಯಾವುದು ಅಂತ, ಅದನ್ನು ಆಮೇಲೆ ನೀವು ಇಡಬೇಕು. ನಿಮ್ದು ಯಾವುದು ಆನ್ಸರ್ ಸ್ವಾತಿ? ಓಕೆ, ಇನ್ನೊಂಚೂರು ಮುಂದಕ್ಕೆ ಇಡಬೇಕು ಸ್ವಾತಿ ಅವರು. ಥಮ್ಸ್ ಅಪ್ ಅಂತ ಹೇಳಿದಾಳೆ. ರಾಂಗ್ ಆನ್ಸರ್. ಅವರ ಫೇವ್ರೆಟ್ ಡ್ರಿಂಕ್ ಯಾವುದು ಅಂತ ಅಂದರೆ ಕೋಕಾ ಕೋಲಾ. ನಿಶಾ ಅವರು ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ಕುಡ್ದಾಕ್ಬಿಡ್ತಾಳೆ ಇನ್ನೊಂದು ವಾರ ಎಲ್ಲ ಪೆಪ್ಸಿನೂ ಫ್ರಿಜ್ಜಲ್ಲಿ ಇಟ್ಕೊಂಡು. ಎಲ್ಲ ಫೇವ್ರೇಟೇನೆ, ಬಟ್ ಅದ್ರ ಕೋಕ್ ಇಷ್ಟ ಅಷ್ಟೇ. ಕೋಕ್ ಜಾಸ್ತಿ ಕುಡಿತೀವಿ, ಥಮ್ಸ್ ಅಪ್ ಇದೆಲ್ಲ ಸ್ವಲ್ಪ ಕಡಿಮೆ. ಕುಡಿತಾರೆ. ನೆಕ್ಸ್ಟ್ ರೌಂಡ್ ಗೈಸ್. ಇವಾಗ ಒಂಚೂರು ರೈಟಾಗಿ ಕಾಣಿಸ್ತಾ ಇದ್ದೀನಲ್ವಾ, ಕೆಳಗಡೆ ಏನೋ ಒಂದು ಮಾಡ್ಕೊಂಬಂದೆ, ಸ್ವಲ್ಪ ಶಾರ್ಟಾಗಿ ಕಾಣ್ತಾ ಇರ್ತೀನಿ ಅಂತ. ಇಲ್ಲ ಗೈಸ್, ಸುಳ್ಳು, ಬೇರೆ ಏನೋ ಹಾಕೊಂಡಿದ್ದೀನಿ. ನೆಕ್ಸ್ಟು ನಮ್ಮ ಹತ್ರ ಪದಾರ್ಥಗಳು ಯಾವ್ಯಾವ್ದಿದೆ ಅಂತಂದರೆ ಡೈರಿ ಮಿಲ್ಕ್, ಸ್ನಿಕರ್ಸ್ ಆ್ಯಂಡ್ ಪರ್ಕ್ ಇದೆ. ಸೊ ಇದರಲ್ಲಿ ಫಸ್ಟ್ ನಾವು ನಮ್ಮ ಸ್ವಾತಿಯಿಂದ ಸ್ಟಾರ್ಟ್ ಮಾಡೋಣ. ನಿಖಿಲ್ ನಿಶಾ ಅವರೇ, ಸ್ವಾತಿಗೆ ಇದರಲ್ಲಿ ಯಾವ್ದು ಫೇವ್ರೆಟ್ ಇರ್ಬೋದು? ನಿಮ್ಮ ಉತ್ತರ ತೋರಿಸಿ ಸ್ವಾತಿ ಅವರೇ. ಓಕೆ ಇವಾಗ ನಮ್ಮ ನಿಶಂತ್ ಕೇಳೋಣ. ಮಾಡಿ ಹೇಳ್ದೆ ಏನೋ ಒಂದು ಅಂತ. ಆಕ್ಚುಲಿ ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನ ಜಾಸ್ತಿ ತಿಂತಿದ್ವಿ. ನೆಕ್ಸ್ಟ್ ಇವಾಗ ನಿಶಾ ಅವರ ಫೇವ್ರೆಟ್ ತೋರಿಸಿ ಸ್ವಾತಿ ಹಾಗೂ ನಿಖಿಲ್ ಅವರೇ. ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನಮ್ಮ
ನಿಖಿಲ್ ಹಾಗೂ ಸ್ವಾತಿ ಅವರು. ಅವಳೆಲ್ಲೋದ್ರೂ ಸ್ನಿಕರ್ಸ್. ಓಕೆ, ನೆಕ್ಸ್ಟ್ ನಮ್ಮ ನಿಖಿಲ್ ಅವರ ಫೇವ್ರೆಟ್ ಯಾವುದು ತೋರಿಸಿ. ನಿಶಾ ಅವರ ಉತ್ತರ ತಡವಾಗಿ ಬರ್ತಾ ಇದೆ, ಇನ್ನೇನು ಬರಲಿದೆ. ಓಕೆ, ನಿಮ್ಮ ಈ 2 ಮುದ್ದಿನ ತಂಗಿಯರು ಕರೆಕ್ಟ್ ಆದ ಉತ್ತರ ಕೊಟ್ಟಿದ್ದಾರೆ ಅಂತ. ಜಾಸ್ತಿ ಸ್ವೀಟ್ ಯಾವುದು ಬಾಯಿ ತಿಂದ ತಕ್ಷಣ ಕರ್ಗೋಗ್ಬೇಕು ಅದ್ಯಾವುದು ಅನ್ಕೊಂಡೆ. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಇದೆ 3 ಪದಾರ್ಥ. ಯಾವ್ದು ಅಂತಂದರೆ ಬ್ರಷ್, ಸೋಪು ಹಾಗೆ ಸೆಂಟು. ಇದರ ಅರ್ಥ ಏನಪ್ಪ ಅಂತಂದರೆ ಯಾರಿಗೆ ಬ್ರಷ್ ಮಾಡೋದಿಷ್ಟ, ಇಲ್ಲ ಸ್ನಾನ ಮಾಡೋದಿಷ್ಟ ಸೋಪ್ ಹಾಕ್ಕೊಂಡು, ಇಲ್ಲ ಅಂತಂದರೆ ಸ್ನಾನನೇ ಮಾಡದೆ ಬರೀ ಗಬ್ಬಂಗೆ ಪರ್ಫ್ಯೂಮ್ ಹೊಡ್ಕೊಳ್ಳೋದು ಇಷ್ಟ ಅಂತ ಗೆಸ್ ಮಾಡಬೇಕಾಗತ್ತೆ. ರೆಡಿ? ಓಕೆ, ನಿಖಿಲ್ ಹಾಗೂ ಸ್ವಾತಿ ಅವರೇ, ನಿಶಾ ಅವ್ರಿಗೆ ಈ 3ರಲ್ಲಿ ಯಾವ್ದು ಮಾಡೋಕ್ಕೆ ಇಷ್ಟ ಆಗುತ್ತೆ ಜಾಸ್ತಿ? ಸ್ನಾನ ಮಾಡ ನಿಮ್ಮ ಅಣ್ಣ ಅವರು ಪರ್ಫ್ಯೂಮ್ ತೋರಿಸಿದ್ದಾರೆ. ಅಲ್ಲ, ಸ್ನಾನ ಮಾಡೋದು ಇಷ್ಟ ಅಂತ ಇವಳಿಗೆ. ಒಂದ್ಸಲ ಮಾಡ್ತೀನಿ, ಒಂದ್ಸಲ ಮಾಡ್ತೀನಿ, ಶೆಕೆರೆ 2 ಸಲ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕಮ್ಸ್ ಇವಾಗ ನಿಖಿಲ್ ಹೌದು. ಇವಾಗ ನಿಖಿಲ್ ನಿಮ್ಮ ಹತ್ರ ತೋರಿಸಿ. ಅಬ್ಬಾ ದೇವ್ರೆ, ನಿಮ್ಮಿಬ್ರು ತಂಗಿರು ನೋಡಿ, ಇಬ್ರದು ಒಂದೇ ಉತ್ತರ ಪರ್ಫ್ಯೂಮ್ ಅಂತೆ. ಅವನಿಗೆ ಹಲ್ಲು ಉಜ್ಜೋದು ಇಷ್ಟ ಇಲ್ಲ. ಅಲ್ಲಿ ಅವ್ರ ಉತ್ತರ ನೋಡು. ಹಲ್ಲು ಉಜ್ಜೋದು ಇಷ್ಟ ಇಷ್ಟ ಇಲ್ಲ. ಬ್ರಷ್ ತಂದಿರಲ್ಲ, ಎಲ್ಲ ಟ್ರಿಪ್ ಹೋಗಿದ್ರೆ ಬೇಕಾದ್ರೆ ನಿಮ್ದೆ ಕೊಡಿ ಉಚ್ಕೋತೀನಿ ಅಂತಾನೆ. ಉಚ್ಕೋತೀನಿ ಅನ್ನಲ್ಲ, ಉಜ್ಜಿರ್ತಾನೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ. ಆಮೇಲೆ ಉಜ್ಜೋದು ನೀಟಾಗಿ ಉಜ್ಜೋದಿಲ್ಲ ಗೈಸ್, ಇದು ನಾನು ಹೇಳ್ತೀನಿ ಪ್ಲೀಸ್, ಉಜ್ಜಲ್ಲ ಗೈಸ್, ಅದು ನೀಟಾಗಿ ಅಷ್ಟು ಕ್ಲೀನ್ ಆಗಿರತ್ತಾಗನೆ, ಅದಕ್ಕೆ ಉಜ್ಜಲ್ಲ. ಯಾಕೋ ಗೊತ್ತಿಲ್ಲ ಗೈಸ್, ಇತ್ತೀಚೆಗೆ ಸ್ನಾನ ಮಾಡ್ತಾ ಇಲ್ಲ, ಮುಂಚೆ ಎಷ್ಟು ಸ್ನಾನ ಮಾಡ್ತಿದ್ದ. ಇತ್ತೀಚೆಗೆ ಸ್ನಾನ ಮಾಡ್ತೀರಿ ಕರೆಕ್ಟಾಗಿ ಹೇಳೋ. ದಿನಕ್ಕೆ ಒಂದ್ಸಲಿ ಇಲ್ಲಾಂದ್ರೆ 2 ದಿನಕ್ಕೆ ಒಂದ್ಸಲಿ ಮಾಡ್ತಾನೆ ಅಂತ. ಸ್ನಾನನೇ ಮಾಡಲ್ಲ ಅನ್ಕೊಂಡ್ಬಿಡ್ರ. ನೋಡಿ ಎಷ್ಟು ಚೆನ್ನಾಗಿ ಅವ್ರ ಅಣ್ಣನ ಇಬ್ರು ತಂಗಿರು ಅರ್ಥ ಮಾಡ್ಕೊಂಡವ್ರೆ. ಮೊದಲು ದಿನಕ್ಕೆ 2 ಸಲ ಮಾಡ್ತಾರೆ. ಓಕೆ, ಇವಾಗ ನಮ್ಮ ಸ್ವಾತಿ ಅವ್ರ ಬಗ್ಗೆ ಇವರಿಬ್ರು ಹೇಳ್ತಾರೆ. ಸ್ವಾತಿ ಅವ್ರಿಗೆ ಏನು ಇಷ್ಟ ಆಗ್ಬೋದು? ಬ್ರಷ್ ಮಾಡೋದು ಇಷ್ಟ ಅಂತೆ ಅವಳಿಗೆ. ಸ್ವಾತಿ ವಾರಕ್ಕೆ 2 ಸಲ ಸ್ನಾನ ಮಾಡ್ತಾಳೆ. ಊರಲ್ಲೇ, ಇಲ್ಲಿ ಮೈಸೂರಲ್ಲಿ ಗುರುವಾರ ಸೋಮವಾರ. ಅದೇ ಮೈಸೂರಿಗೆ ಬಂದಾಗ 2 ದಿನಕ್ಕೆ 1 ಸಲ ಮಾಡ್ತಾಳೆ. ಬಟ್ ಸ್ವಾತಿಗೆ ಹಲ್ಲುಜ್ಜೋದು ಇಷ್ಟ. ಕರೆಕ್ಟ್, ಸ್ವಾತಿ ಬೆಳಿಗ್ಗೆ ಎದ್ದ ತಕ್ಷಣ ಹೋಯ್ತಾಳೆ ಹಲ್ಲುಜ್ಜಕ್ಕೆ. ಓಕೆ ಗೈಸ್, ನಮ್ಮ ನೆಕ್ಸ್ಟ್ ಐಟಮ್ಸ್ ಬರಲಿ. ಇವಾಗ ನಮ್ಮ ಹತ್ರ ಇದೆ ಮ್ಯಾಂಗೋ, ಹಾಗೆ ಸೇಬೆಹಣ್ಣು, ಹಾಗೆ ಪೊಮೊಗ್ರಾನೇಟ್ ಇದೆ. ಸೀಬೆಹಣ್ಣು ಸೀಬೆಹಣ್ಣು ಸೇಬೆಹಣ್ಣು ಎಲ್ಲ ಒಂದೇ. ಸೊ ಇವಾಗ ಕೇಳೋಣ. ನಮ್ಮ ಕನ್ಫ್ಯೂಸ್ ಇದೆ ಗೈಸ್ ನನಗೆ ಇವಾಗ. ಎಸ್ ಹೌದು, ಇದ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅದು ತುಂಬಾ ಇದೆ. ಸೀರಿಯಲ್ ಅಲ್ಲಿ ಬರುತ್ತಲ್ಲ, ಡಡನ್ 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 ಡಡನ್. ಹೀಗೆ ಓಕೆ, ಇವಾಗ ನಿಖಿಲ್ ಅವರ ಫೇವ್ರೆಟ್ ಫ್ರೂಟ್ ಯಾವುದಾಗಿರ್ಬೋದು ನಿಶಾ ಹಾಗೂ ಸ್ವಾತಿ ಅವರೇ? ನೀವು ಮುಂದೆ ಕೂತ್ಕೋಬೇಕು, ನೋಡೋ ಆಗಿಲ್ಲ. ನಿಮ್ಮ ಉತ್ತರ ತೋರಿಸಿ, ತೆಗೆದು ಮುಂದೆ ಇಡಿ. ನೋಡ್ಕೋತಾ ಇದ್ದಾರೆ ನಿಶಾ ಅವರು. ನೋ ಚೀಟಿಂಗ್. ಇಲ್ಲಿ ಯಾರು ಚೀಟಿಂಗ್ ಮಾಡಕ್ ಆಗಲ್ಲ. ಓಕೆ, ಇಲ್ಲಿ ಯಾರು ಚೀಟಿಂಗ್ ಮಾಡಕ್ ಆಗಲ್ಲ. ಓಕೆ 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 ಓಕೆ, ಡನ್ ಡನ್ ಡನ್. ನೀವಿಬ್ರು ನಿಮ್ಮ ಉತ್ತರವನ್ನು ಕೈಯಲ್ಲಿ ಎತ್ತಿ ತೋರಿಸಬಹುದು. 1 2 3. शाबाश बेटा. Wait a minute. डिप्रेशन मैं डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. ನೀನಿಲ್ಲ ಚಿನ್ನ. ನಾನು ಒಂದ್ ಕಡೆ ಯೋಚನೆ ಮಾಡಿದೆ, ಅಂದ್ರೆ ಡಯಟ್ ಫುಡ್ ಅಲ್ಲಿ ದಾಳಿಂಬೆ ಬರುತ್ತೆ ಅಲ್ವಾ, ಇದು ತಿನ್ಬೋದಾ, ಇಲ್ಲ ಸೀಬಿಕಾಯಿ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಆಮೇಲೆ ಮ್ಯಾಂಗೋ ಅಂತ. ಓಕೆ, ಇವಾಗ ನಮ್ಮ ನಿಶಾ ಅವರ ಫೇವ್ರೆಟ್ ಫ್ರೂಟ್ ಯಾವುದು ಅಂತ ಗೆಸ್ ಮಾಡಬೇಕು ಸ್ವಾತಿ ಹಾಗೂ ನಿಖಿಲ್ ಅವರು. ನಿಮ್ಮ ಆನ್ಸರ್? ಓಕೆ, ನಿಮ್ಮ ಆನ್ಸರ್? ನಿಮ್ಮ ಆನ್ಸರ್ನ ತೋರಿಸ್ಬೋದು ನಿಖಿಲ್ ಅವರೇ. ತೋರಿಸ್ತಾ ಇದ್ದೀನಲ್ಲ. ಕೈ ಎತ್ತು ತೋರಿಸಿ.
ಮೂರತ್ತು ಸೀಮೆಣ್ಣು ಅಂತ ಇರ್ತಿಯಲ್ಲ. ಮ್ಯಾಂಗೋ ಸೀಸನ್ ಇಲ್ದೇ ಇರುವಾಗ ಸೀಸನ್ ಬಂದಾಗ ನಂಗೆ ಇದೇ ಇಷ್ಟ. ಓಕೆ, ಈಗ ನಮ್ಮ ಸ್ವಾತಿ ಅವರ ಫೇವ್ರೆಟ್ ಫ್ರೂಟ್ ಯಾವುದು ಅಂತ ಕಂಡುಹಿಡಿಬೇಕು. ಸ್ವಾತಿ ಅವರೇ, ನಿಮ್ಮ ಆನ್ಸರ್ ಯಾವುದು? ಓಕೆ, ಓ ಮನೆ ಪಕ್ಕದಲ್ಲೇ ಐತೆ ಗಿಡ. ವಾಟ್ ಎ ಮಿರಾಕಲ್ ಮೂವ್, ಇಬ್ರು ಕರೆಕ್ಟ್ ಆದ ಉತ್ತರವನ್ನು ಕೊಟ್ಟಿದ್ದಾರೆ. ಮನೆ ಸೀಮೆಣ್ಣು ಬಿಟ್ಟಿಲ್ಲ ಓಕೆ, ನೆಕ್ಸ್ಟ್. ಓಕೆ, ಈಗ ನಮ್ಮ ಹತ್ರ ಇದೆ ಬಿಸ್ಕೆಟ್ಸ್, ಐಡನ್ ಸಿಕ್, ಓರಿಯೋ ಹಾಗೆ ಮಾಮ್ಸ್ ಮ್ಯಾಜಿಕ್ ಇದೆ. ಸೊ ಇದರಲ್ಲಿ ನಿಶಾ ಅವರ ಫೇವ್ರೆಟ್ ಯಾವುದು ಅಂತ ಈಗ ನಿಖಿಲ್ ಹಾಗೂ ಸ್ವಾತಿ ಮಂಚು ಅವರು ಗೆಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ನಿಮ್ಮ ಉತ್ತರವನ್ನು ಕೈ ಎತ್ತಿ ತೋರಿಸಬೇಕೆಂದು ವಿನಂತಿ. ರೌಂಡ್ ಆಫ್ ಅಪ್ಲೈಸ್. ನನ್ ಬ್ರ್ಯಾಂಡ್ ಗೈಸ್, ನಾನು ಇನ್ವೆಂಟ್ ಮಾಡಿರೋದು ಗೈಸ್. ನಾನೇ ನಿಮ್ಗೆಲ್ಲ ಮನೆಗೂ ಕಳಿಸ್ತಾರೆ. ಅಲ್ಲ, ತಿಂದು ಓರಿಯವ್ರಿಗೆ ಬಿಸ್ನೆಸ್ ಮಾಡ್ಕೊಟ್ಟಿರೋದು ಇವಳು ಒಬ್ಳೆ. ನೆಕ್ಸ್ಟ್, ನಿಖಿಲ್ ಅವರ ಫೇವ್ರೆಟ್ ಬಿಸ್ಕೆಟ್ ಯಾವುದು ಅಂತ ನಿಶಾ ಅವರು ಸ್ವಾತಿ ಅವರು ತೋರಿಸ್ಬೇಕಾಗತ್ತೆ. ಸ್ವಾತಿ ಅವರೇ, ನಿಮ್ಮ ಉತ್ತರ ಇನ್ನು ಪೆಂಡಿಂಗ್ ಇದೆ. ಸ್ವಾತಿ ಹಾಗೂ ನಿಶಾ ಅವರು ನಿಮ್ಮ ಉತ್ತರವನ್ನು ತೋರಿಸ್ಬೇಕು. ಇದು ಚಿಕ್ಕ ವಯಸ್ಸಲ್ಲಿ ತಿಂತಾ ಇರ್ಲಿಲ್ಲ ಹೊಸಿನ. ನನಗೆ ಶಾಕಿಂಗ್ ಇದು. ನಂಗೆ ಓರಿಯೋ ಇಷ್ಟನೇ, ಬಟ್ ಅದು ಇದು ಚಿಕ್ಕ ಜಾಸ್ತಿ ವಯಸ್ಸಲ್ಲಿ ತಿಂತಾರೆ. ಇವಾಗ ಏನ್ ತಿಂತಾ ಇಲ್ಲ, ಇದು ಚಿಕ್ಕ ವಯಸ್ಸಲ್ಲಿ ಹೆವಿ ತಿಂತಾ ಇದ್ದೆ. ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಯಾಕಂದ್ರೆ ಇದಕ್ಕಿಂತ ಸ್ವೀಟ್ ಜಾಸ್ತಿ ಇದೆ, ಬಟ್ ಆದ್ರೂ ಇದನ್ನೇ ಜಾಸ್ತಿ ತಿಂದಿರೋದು. ಬಿಕಾಸ್ ಇವಳಿಗೋಸ್ಕರ ನಾವು ಮನೆಗೆ ತಂದಿರ್ತೀವಿ, ಇದ್ದಾಗ ಎತ್ಕೊತ್ ತಿಂತಾರೆ ಜಾಸ್ತಿ ಅಷ್ಟೇ. ಇದ್ರಲ್ಲಿ ಏನಾದ್ರೂ ಮಾರಿಗೋಲ್ಡ್ ಯಾವ್ದು ಪಾರ್ಲೆ ಇಟ್ಟಿದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ಅದು. ನೆಕ್ಸ್ಟ್, ಸ್ವಾತಿದಾ? ಎಸ್, ಸ್ವಾತಿ ಅವರ ಫೇವ್ರೆಟ್ ಬಿಸ್ಕೆಟ್ ಯಾವುದು ಅಂತ ಗೆಸ್ ಮಾಡಿ ನಿಮ್ಮ ಉತ್ತರವನ್ನು ನಮ್ಮ ಆಡಿಯನ್ಸಿಗೆ ತೋರಿಸ್ಬೋದು. ಏಯ್, ಇದು ಗುಡ್ಡೆ ತಾನೆ ಇದು? ಮಾಮ್ಸ್ ಮ್ಯಾಜಿಕ್. ಮೇ ಬಿ ಗೊತ್ತಿಲ್ಲ. ನಿಮ್ಮ ಉತ್ತರವನ್ನು ಕೈ ಎತ್ತಿ ತೋರಿಸಬೇಕೆಂದು ವಿನಂತಿ. ನೀವು ತೋರಿಸಿ ಸ್ವಾತಿ. ಅದು ನನ್ನ ಬ್ರ್ಯಾಂಡ್ ಕಣೆ, ಮಾಮ್ಸ್ ಮ್ಯಾಜಿಕ್. ಇವಾಗ ತಿಂತಾ ಇದ್ದೀನಿ. ನೈಸ್. ನೆಕ್ಸ್ಟ್ ಐಟಮ್ಸ್ ಬರಲಿ. ನಮ್ಮ ಹತ್ರ ಇವಾಗ ಯೋಗಟ್ಸ್ ತಂದಿದ್ದೀವಿ. ಸೊ ಅದರಲ್ಲಿ ಯಾವ್ಯಾವ ಫ್ಲೇವರ್ಸ್ ಇದೆ ಅಂತಂದರೆ ಬ್ಲೂಬೆರಿ, ಮ್ಯಾಂಗೋ ಹಾಗೂ ಸ್ಟ್ರಾಬೆರಿ ಇದೆ. ಸೊ ಇದರಲ್ಲಿ ಸ್ವಾತಿ ಅವರ ಫೇವ್ರೆಟ್ ಯಾವ್ದಿರ್ಬೋದು ಅಂತ ಗೆಸ್ ಮಾಡ್ತೀರಾ ನಿಶಾ ಹಾಗೂ ನಿಖಿಲ್ ಅವರೇ? ಮ್ಯಾಂಗೋ. ನಿಮ್ಮದು ಉತ್ತರ? ನೀ ಯಾಕೆ ನೋಡ್ತೀಯಾ ಅವ್ರದ್ದೆಲ್ಲ? ನಿಮ್ಮದು? ಸಾರಿ ನಿಖಿಲ್ ರವೀಂದ್ರ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅವರ ಫೇವ್ರೆಟ್ ಮ್ಯಾಂಗೋ. ಓಕೆ, ಇವಾಗ ನಮ್ಮ ನಿಶಾ ಅವ್ರದ್ದು ಗೆಸ್ ಮಾಡಿ. ಸ್ವಾತಿ ಅವರೇ, ನಿಮ್ಮ ಆನ್ಸರ್ ಪೆಂಡಿಂಗ್ ಇದೆ. ಓಕೆ, ಸ್ವಾತಿ, ನಿಮ್ಮ ಉತ್ತರ ತೋರಿಸ್ತೀರಾ ನೀವೊಬ್ರು? ಕೈ ಎತ್ತಿ, ಇನ್ನೂ ಸ್ವಲ್ಪ ಮೇಲೆ ಕೈ ಎತ್ತಿ. ಹೇಳೋದಲ್ಲೇ ಬ್ಲೂಬೆರಿ ಅಂತ ಯಾವ ಅಂತ. ಫ್ಲೇವರ್ಸ್ ಅಂತನಾದ್ರು. ಓಕೆ, ನಮ್ಮ ಸ್ವಲ್ಪ ಕರೆಂಟ್ ಹೋಗ್ಬಿಟ್ಟಿತ್ತು ಗೈಸ್, ಈಗಲೂ ಸ್ವಲ್ಪ ಏನೋ ಸಿಂಗಲ್ಸಲ್ಲಿದೆ. ಇವಾಗ ನಿಖಿಲ್ ಅವ್ರದ್ದು ಒಬ್ರದ್ದು ಪೆಂಡಿಂಗ್ ಇತ್ತು. ನಿಖಿಲ್ ಅವರ ಫೇವ್ರೆಟ್ ಯೋಗರ್ಟ್ ಫ್ಲೇವರ್ ಯಾವ್ದಿರ್ಬೋದು ನಿಶಾ ಅವರೇ ಹಾಗೂ ಸ್ವಾತಿ ಅವರೇ? ಯಾವ್ದು ನಿಮ್ಮ ಆನ್ಸರ್? ಯಾವುದು ಯಾವುದು? ಕೈ ಎತ್ತಿ ತೋರಿಸಿ. ನಿಖಿಲ್ ಅವರೇ ನಿಮ್ಮದು? ಅವಳಿನ್ನೂ ಹೇಳೇ ಇರಲಿಲ್ಲ. ಸ್ಟ್ರಾಬೆರಿನಾ? ಅಯ್ಯೋ ಪಾಪ ಸ್ವಾತಿ. ಓಕೆ, ನೆಕ್ಸ್ಟ್ ಐಟಮ್ಸ್ ಬರಲಿ. ಇವಾಗ ಎಕ್ಸಾಮ್ ಕೊಟ್ಟಿದ್ದೀನಿ 3 ಜನಕ್ಕೂ ಬರೆಯೋಕ್ಕೆ. ಇವಾಗ ನಿಖಿಲ್ ಅವರ ಫೇವ್ರೆಟ್ ನಂಬರ್ ಯಾವುದು ಬರೀರಿ. ಮೇಲ್ಗಡೆ ನಿಮ್ಮ ಫೇವ್ರೆಟ್ ನಂಬರಾ? ಇದೆ. ಅಬ್ಬಾ, ಏನು ಎಕ್ಸ್ಪೆಕ್ಟೇಷನ್ ಅಲ್ಲ ಅವಳು. ತೋರಿಸಿ, ಎತ್ತಿ ತೋರಿಸಿ ನಿಮ್ಮ ಕೀರ್ತಿ ಪತಾಕೆಯನ್ನು. ಸರ್ದ್ ನೋಡಿ, ಒಂದಂತೆ ನಂಬರ್ 1. ಓಕೆ, ಇವಾಗ ನಿಶಾ ಅವ್ರದ್ದು ಬರಿಬೋದು, ಸ್ವಾತಿ ಹಾಗೂ ನಿಖಿಲ್ ಅವರು. ಸ್ವಾತಿ? ಓಕೆ ಸ್ವಾತಿ, ನೀವು ಬಾಯ್ ಬಿಟ್ಟು ಹೇಳ್ಬೇಕು ಜೋರಾಗೆ. 16. ನಿಖಿಲ್ ರವೀಂದ್ರ ಅವರೇ 16. ನನಗೆ ಗೊತ್ತು ನೀನು ಬೇರೆ ಬರ್ದಿರ್ತೀಯ. ಇಲ್ಲ ಇಲ್ಲ, ಅದೇನೆ. ಹೌದೇನೆ ಹೌದೇನೆ. ಏನು ಫೇವ್ರೆಟ್ ನಂಬರ್ ಅಂತಿಲ್ಲ ಗೈಸ್, ನಾನು ಹುಟ್ಟಿದ ದಿನನೇ ಇವಾಗ ಫೇವ್ರೆಟ್ ಅನ್ಕೊಂಡೆ.
ಓಕೆ ಈಗ ಆಕ್ಚುಯಲ್ ಟಾಸ್ಕ್ ಇನ್ನು ಜೋರಾಗಿ ಹೇಳ್ಬಿಡು. ಗೆಟ್ ಮಾಡ್ತಿದ್ದೀರಾ? ಬರೀರಿ ಸ್ವಾತಿನಾ? ಸ್ವಾತಿದು ಇದೆ ಇರ್ಬೋದಪ್ಪ. ಏಯ್ ಇವಳು ಎಲ್ರದ್ದು ಇದೆ ಅಂತ ಏನು ಇವಳು. 1 ನಿಮಿಷ. ಯಾವ್ದು ನಿಮ್ಮ ಉತ್ತರ? ಸ್ವಾತಿ ನಿಮ್ಮ ಉತ್ತರ ಹೇಳಿ. ಇನ್ನೇನ್ ಬರ್ತಿದ್ಯಾ? ನಿಮ್ ಡೇಟ್ ಆಫ್ ಬರ್ತ್ ಬರ್ಕಂದ್ರೆ ಫೇವ್ರೆಟ್ ನಂಬರ್. ನಾವು ಹುಟ್ಟಿದ ದಿನನೇ ನಾವ್ ಇಷ್ಟಪಟ್ಟಿಲ್ಲ ಅಂದ್ರೆ ಯಾರು ಇಷ್ಟಪಡ್ತಾರೆ ಅಂತ. ಫೇವ್ರೆಟ್. ಓಕೆ ಏನ್ ಬರ್ತಿದ್ದು? ಸೇಮ್ ಸ್ವಾತಿ. ಸುಮ್ಮನೆ ಅಂದಾಜಲ್ಲಿ ಬರೋಲ್ ಕಡೆ ಹೇಳು. ಬರ್ದವಳೆ 30ನಾ ಅಂತ ಕೇಳ್ತಾ ಇದ್ಲು. ನೆಕ್ಸ್ಟ್ ಹಿಯರ್ ಕಮ್ಸ್ ಸ್ವಾತಿ ಬೇಡ, ನಿಶಾನ ಫೇವ್ರೆಟ್ ಅನಿಮಲ್. ತ್ರೀ 2 1 ರೌಂಡ್ ಆಫ್ ಅಪ್ಲಾಸ್. 3 ಜನ ಕರೆಕ್ಟ್ ಆದ ಉತ್ತರ ಕೊಟ್ಟಿದ್ದಾರೆ. ಇದೆ ನಂಬರ್. ಇವರಿಬ್ರು ನಂಬರ್ ಡಾಗ್ ಅಂತ ಬಂದ್ರೆ ಡ್ರಾಯಿಂಗ್ ಇದೊಂದೇ ಬರೋದು. 5 ಬಿಡಿಸ್ಬಿಡೋದು, 3 ಬಿಡಿಸ್ಬಿಡೋದು. ನಾ ಚಿಕ್ಕ ವಯಸ್ಸಲ್ಲಿ ಮಾಡ್ತೀನಿ. ಈಗ ಟಫ್ ಅಂದ್ರೆ ಟಫ್. ನಿಖಿಲ್ ಅವರ ಫೇವ್ರೆಟ್ ಅನಿಮಲ್. ಆಯ್ತು ಬಿಡ್ಸಮ್ಮ ಒಂದೇನಾದ್ರು. ಅದೇನಾ ನಿಂದು? ಬರಿತಾ ಇದ್ದೀನಿ ನಾನು. ಹೌದಾ, ಸರಿ. ಓಕೆ, ರೆಡಿ ಸ್ಟಡಿ ಗೋ. ವಾಟ್ ಏನದು? ನಿಮ್ಮ ಉತ್ತರ ತೋರಿಸಿ. ನಮ್ದು ಆನೆ. ನಾಯಿ ಬಿಟ್ಲ ಮತ್ತೆ ಬಿಟ್ಟು ಆನೆ ಬಿಡುತ್ತೆ. ಸರಿ, ಇವಾಗ ಸ್ವಾತಿಗೆ ಹೇಳ ಅಮ್ಮ ದೇವ್ರೇ. ಅಲ್ಲ, ಆಯ್ತು. ಇವಾಗ ಇರು. ನಿಮ್ಮ ಉತ್ತರ? ಕೋಳಿ. ನಿಮ್ಮ ಉತ್ತರ? ಮೌಸ್. ಹಾ, ಇಲಿ. ನಿಮ್ಮ ಉತ್ತರ? ಅವ್ವಮ್ಮ ಕೊಡ ಇಲ್ಲಿ. ಇದೆಲ್ಲ ಆನೆ ತರ ಐತೆ ಗೈಸ್. ಇದು ಆನೆನಾ ಗೈಸ್? ಕೋಳಿ ತಾನೇ ನಿಂಗೆ ಇಷ್ಟ? ನಿಮ್ಮ ಮನೆ ಆನೆ ಕೋಳಿ ಸಾಕಿದೀವಿ ಅಂತ ಕೋಳಿ ಇಷ್ಟ ಆಯ್ತದಾ? ಆನೆ ನನ್ನ ಫೇವ್ರೆಟ್ ಅನಿಮಲ್ನ ಇವಳು ಹಾಳು ಮಾಡ್ತಾವಳೆ. ಓಕೆ, ಇವಾಗ ಇರಿಬ್ರು ಹೊಡೆದಿಲ್ಲಲ್ಲ? ಕೋಳಿ ಅಲ್ವಾ? ನೆಕ್ಸ್ಟ್ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಇದೆ ಗೈಸ್. Current ಇವಾಗ ಕರೆಂಟ್ ಹೋಗಿದೆ, ಹಾಗಾಗಿ ನಮ್ಮ ಹತ್ರ ಇದೆ ಇವಾಗ ಕೇಕ್ಸ್ ಇದೆ ನಮ್ಮ ಹತ್ರ. 3 ಫ್ಲೇವರ್ಸ್ ಇದೆ. ಫಸ್ಟ್ ಒನ್ ಇಸ್ ಫ್ರೂಟಿ ಫನ್. ತೋರಿಸ್ರಿ. ಅದು ಕಣ್ರಿ ಇದು ಕಣ್ರಿ, ಇದು ಫ್ರೂಟಿ ಫನ್. ಹಾಗೆ ಇದು ಮಿಕ್ಸ್ಡ್ ಫ್ರೂಟ್, ಹಾಗೆ ವನಿಲಾ ಇದೆ. ಇವಾಗ ಯಾರ್ದು ಫೇವ್ರೆಟ್ ಅಂತ ಕೇಳ್ಕೊಂಡು ಹೋಗೋಣ ಬನ್ನಿ. ನಿಶಾ ಅವ್ರದ್ದು ಇದರಲ್ಲಿ ಯಾವ್ದು ಫೇವ್ರೇಟ್ ಇರ್ಬೋದು? ನಿಖಿಲ್ ಹಾಗೂ ಬೇಗ. ಸ್ವಾತಿ, you're wrong unfortunately. My favorite is vanilla guys. ಆಕ್ಚುಲಿ ನಂಗೆ 3 ಇಷ್ಟ ಅಲ್ಲ, ಬಟ್ ಇದರಲ್ಲಿ ಇದೊಂದು ಓಕೆ. ನೆಕ್ಸ್ಟ್ ನಿಖಿಲ್ ಅವರ ಫೇವ್ರೇಟ್ ಯಾವುದು? ಕರೆಕ್ಟ್ ಆಗಿದ್ದೀನಿ ನಾನು. ನನಗೆ ಕೊಡಿತಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಹೊಡಿತಾರೆ ಅಂತ ವೇಟ್ ಮಾಡ್ತೀನಿ. ಕರೆಕ್ಟ್. ಅವನು ಅಂದಾಜಿಗೆ ಎತ್ತಿರ್ಬೇಕು. ಇವಾಗ ಸ್ವಾತಿ ಅವರ ಫೇವ್ರೇಟ್. ಓ ಮೈ ಗಾಡ್, ನಿಮ್ಮ ಉತ್ತರವನ್ನು ಮೇಲೆ ಎತ್ತಿ ತೋರಿಸಬೇಕೆಂದು ವಿನಂತಿ ಎಲ್ಲರೂ. ನೆಕ್ಸ್ಟ್ ಇವಾಗ ಕುರ್ಕುರೆ ಇದೆ ನಮ್ಮ ಹತ್ರ. ಫ್ಲೇವರ್ಸ್ ಇದೆ. ಒಂದು ಚಿಲ್ಲಿ ಚಟ್ಕ, ಒಂದು ಗ್ರೀನ್ ಚಟ್ನಿ, ಹಾಗೂ ಒಂದು ಮಸಾಲಾ ಮಂಚ್ ಇದೆ. ಲೈಟ್ ಗ್ರೀನ್ ಆರೆಂಜ್ ಇದೆ. ಎಸ್. ಇವಾಗ ನಿಖಿಲ್ ಅವರ ಫೇವ್ರೇಟ್ ಯಾವುದಿರ್ಬೋದು? ಫಸ್ಟ್ ಆಫ್ ಆಲ್ ನಾನು ಕುರ್ಕುರೆ ತಿನ್ನಲ್ಲ. ತಿಂದರೆ
ನಿಮ್ಮ ಉತ್ತರ 3 ಜನ ತೋರಿಸ್ಬೇಕೆಂದು ವಿನಂತಿ. ಓಕೆ, ನಿಶಾ ಅವರ ಫೇವ್ರೆಟ್. ಅವಳು ಕುರ್ಕುರೆ ತುಂಬ ತಿಂತಿದ್ಲು ಮುಂಚೆ. ನಿಮ್ಮ ಉತ್ತರವನ್ನು ತೋರಿಸಬೇಕೆಂದು ವಿನಂತಿ ಎಲ್ಲರೂ. ಸ್ವಾತಿ ಅವರ ಫೇವ್ರೆಟ್ ಯಾವುದು? ಎಲ್ಲರೂ ಎತ್ತಬೇಕೆಂದು ವಿನಂತಿ. ನೆಕ್ಸ್ಟ್ ಐಟಮ್. ಇವಾಗ ಒಂದು ಫನಿಯಾಗಿ ಐಟಮ್ಸ್ ತಂದಿದ್ದೀವಿ. ಫಸ್ಟು ನಿಖಿಲ್ ಅವರಿಂದನೇ ಸ್ಟಾರ್ಟ್ ಮಾಡೋಣ. ಆರ್ಪಿಕ್ ಅಂದರೆ ಬಾತ್ರೂಮ್ ತೊಳೆಯೋದು ಗೈಸ್, ಎಕ್ಸೋ ಅಂದರೆ ಪಾತ್ರೆ ತೊಳೆಯೋದು, ಹಾಗೆ ಸರ್ಫ್ ಎಕ್ಸೆಲ್ ಅಂದರೆ ಬಟ್ಟೆ ಒಗೆಯೋದು. ಸೊ ನಿಖಿಲ್ ಅವ್ರಿಗೆ ಯಾವ್ದು ಇಷ್ಟ ಅಂತ ಇವರಿಬ್ರು ಗೆಸ್ ಮಾಡ್ತಿದ್ದಾರೆ. ಈಗ ಅದು ಇಷ್ಟ ಇಲ್ಲ, ಯಾವ್ದು ಹೇಳಿ? ಇಷ್ಟ ಡೈಲಿ ಮಾಡ್ತಿರಲ್ಲ ಹೇಳಿ ಸರ್. ಯಾವ್ದಪ್ಪ? ಉತ್ತರ ಎಲ್ರು ತೋರಿಸಿ. ಏನಿಷ್ಟ? ಇಲ್ಲ ಗೈಸ್, ಬಾತ್ರೂಮ್ ತೊಳಿಯಲ್ವಾ? ಹೆಂಡತಿಗೆ ಹೆಲ್ಪ್ ಮಾಡಲ್ವಾ ನೀನು? ಅವಳೇ ತೊಳೆಯೋದು. ತೊಳಿತಾರೆ ಗೈಸ್. ನಾನು ಸಮಟೈಮ್ಸ್ ಅವರು ಅಂದ್ರೆ ಕಂಟಿನ್ಯೂ ಒಂದ್ಸಲ ಅವರು ಒಂದ್ಸಲ ನಾನು. ಅಂದ್ರೆ ಅವ್ರು ಯಾರ್ಯಾರು ಯಾವ್ಯಾವ ವಾಶ್ರೂಮ್ ಯೂಸ್ ಮಾಡ್ತಾರೆ ಅವ್ರವ್ರೇ ತೊಳ್ಕೊಳ್ಳೋದು. ಹೌದು. ಸೊ ನಿಖಿಲ್ ಅವರು ಓಕೆ, ಇವಾಗ ನಿಶಾ ಅವ್ರದ್ದು ಫೇವ್ರೇಟ್ ಏನು? ಲೇ ಹೌದಾ? ಏನೇ ಇಷ್ಟ ನಿಂಗೆ? ಬಾತ್ರೂಮ್ ಅಂತೆ. ಬಾತ್ರೂಮ್ ತೊಳೆಯೋದೇ ಇಷ್ಟ. ನನ್ ಪಾತ್ರೆ ತೊಳೆಯೋದಂದ್ರೆ ನಮ್ಮ ರೂಮ್ ಬಂತು. ಪಾತ್ರೆ ತೊಳೆಯೋದಂದ್ರೆ ಇಷ್ಟ ಆಗಲ್ಲ. ಬಟ್ಟೆ ಒಗೆಯೋದಂದ್ರೆ ಇನ್ನೂ ಇಷ್ಟನೇ ಆಗಲ್ಲ. ಬಾತ್ರೂಮ್ ತೊಳೆದ್ಬಿಡ್ತೀನಿ ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ತೊಳಿತಾ ಇರ್ತೀನಿ. ಅದು ನನ್ನ ಬಾತ್ರೂಮ್ ಮಾತ್ರ. ನಿಮ್ದು ಮಾತ್ರನಾ? ನಮ್ದು ತೊಳ್ಕೊಡ್ತೀರಾ? ಓಕೆ, ಸ್ವಾತಿ ಅವ್ರದ್ದು ಏನು ಫೇವ್ರೇಟ್ ಇರ್ಬೋದು? ಇದು ಯಾವುದು ಇಷ್ಟ ಇಲ್ಲ ಇದು. ಆದ್ರೂ ಓಕೆ ಅಂದ್ರೆ ಇದೆ. ಯಾವುದು ನಿಮ್ಮ ಉತ್ತರ? ಅವಳಿಗೆ ಪಾತ್ರೆ ತೊಳೆಯೋದು ಇಷ್ಟ ಅಂತೆ. ಇಷ್ಟ ಇಲ್ಲ ಆದ್ರೂ ಓಕೆ. ಓಕೆ ಅಂದ್ರೆ ಅದೇನೆ. ಇಲ್ಲಿಗೆ Okay, ವಿಡಿಯೋ ಹೋಗ್ವಿ. ಮುಕ್ತಾಯವಾಗ್ತಿದೆ. ನಿಮ್ಮನ್ನ ಎಂಟರ್ಟೈನ್ ಮಾಡಿದ್ದೀವಿ ಅಂತ ಅಂದ್ಕೊಳ್ತೀವಿ. ನಿಮಗೆ ಇಷ್ಟ ಆಗಿದ್ರೆ ಈ ವ್ಲಾಗ್, ಈ ಚಾಲೆಂಜ್ ವಿಡಿಯೋ ಸಬ್ಸ್ಕ್ರೈಬ್ ಟು ಮಧುಗೌಡ ಯೂಟ್ಯೂಬ್ ಚಾನಲ್, ನಿಶಾ ನಿಖಿಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಅಷ್ಟೇ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.